ವಿದ್ಯಾಕಾಶಿ ಧಾರವಾಡದಲ್ಲಿ ಮತ್ತೆ ಪೊಲೀಸರ ಗನ್ನೊಂದು ಸದ್ದು ಮಾಡಿದೆ. ಕೊಲೆ ಯತ್ನ ನಡೆಸಿದ್ದ ಆರೋಪಿ ಮಲ್ಲಿಕ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಧಾರವಾಡ ಉಪನಗರ ಠಾಣೆ ಪೊಲೀಸರಿಂದ ಗುಂಡೇಟು ಬಿದ್ದಿರೋದು. ಗಿರಿನಗರದಲ್ಲಿ ಆರೋಪಿ ಮಲ್ಲಿಕ್ನನ್ನ ಬಂಧಿಸುವಾಗ ಈ ಘಟನೆ ಆಗಿದೆ. ಧಾರವಾಡದಲ್ಲಿ ಪೊಲೀಸರ ಗನ್ ಮತ್ತೊಮ್ಮೆ ಸದ್ದು ಮಾಡಿದೆ. ಧಾರವಾಡದ ಸಬರ್ಬನ್ ಠಾಣೆ ಪೊಲೀಸರಿಂದ ಗುಂಡೇಟಾಗಿರೋದು. ಗಿರಿನಗರದಲ್ಲಿ ಆರೋಪಿ ಮಲ್ಲಿಕ್ನನ್ನ ಬಂಧಿಸುವಾಗ ಈ ಘಟನೆ ಆಗಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಆರೋಪಿ ಮಲ್ಲಿಕ್ ಯತ್ನಿಸಿದ್ದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರ ಮೇಲೆಗೆ ಹಲ್ಲೆಗೆ ಯತ್ನಿಸಿದ್ದಂತ ಆರೋಪಿ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡೇಟು ಹಾಕಿದ್ದಾರೆ. ಇದೀಗ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರಾಜು ಗಾಯಕ್ವಾಡ್ ಎಂಬಾತನ ಮೇಲೆ ಚಾಕು ದಾಳಿ ನಡೆಸಿದ್ದ ಆರೋಪಿ. ಧಾರವಾಡದ ಕಂಟಿಗಲ್ಲಿಯಲ್ಲಿ ಚಾಕು ದಾಳಿಯನ್ನ ನಡೆಸಿದ್ದಂತ ಆರೋಪಿ ಈತ. ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬರ್ರಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ನಗರ ಏನಿದೆ ಅದರ ಸಬರ್ಬನ್ ಪೊಲೀಸ್ ಠಾಣಾ ಅಲ್ಲಿ ಹಾವೇರಿಪೇಟೆ ಕಂಟಿಗಟ್ಟಿ ಅನ್ನುವಂಥ ಒಂದು ಜಾಗದಲ್ಲಿ ನಿನ್ನೆ ಒಂದು ಘಟನೆ ಆಗಿತ್ತು. ಆ ಘಟನೆಯಲ್ಲಿ ರಾಘವೇಂದ್ರ ಅನ್ನುವಂಥ ಒಬ್ಬ ಹುಡುಗ ಮನೆಯಲ್ಲಿದ್ದಂಥವ್ನು. ಈತ ಗೋವಾದಲ್ಲಿ ಒಂದು ಫಾರ್ಮಸಿ ಕಂಪ್ನಿ ಕೆಲಸ ಮಾಡ್ತಾನೆ. ರಜದ ಹಿನ್ನೆಲೆಯಲ್ಲಿ ಮನೆಗೆ ಬಂದಿರ್ತಾನೆ. ಅವನು ಮತ್ತು ಅವನ ಬ್ರದರು ಮಹಂತೇಶ್ ಅಂತ ಒಬ್ಬರು ಇರ್ತಾರೆ. ಅವರು ಗೌಂಡಿ ಕೆಲಸ ಮಾಡ್ತಾರೆ. ಈ ಮಹಂತೇಶ್ ಜೊತೆ ಸ್ನೇಹ ಮತ್ತು ವಿಶ್ವಾಸದಿಂದ ಇದ್ದಂಥ ಒಬ್ಬ ವ್ಯಕ್ತಿ ಖ್ವಾಜಾ ದಿಯಾಸ್ ಶದ್ರುದ್ದೀನ್ ಶಿರಹಟ್ಟಿ ಅಂತ, ಖ್ವಾಜಾ ಶಿರಹಟ್ಟಿ ಅಂತ, ಇವನು ಕೂಡ ಗೌಂಡಿ ಕೆಲಸ ಮಾಡ್ತಾರೆ. ಸೊ ಇವರಿಬ್ಬರು ತಮ್ಮ ವೈಯಕ್ತಿಕ ವಿಶ್ವಾಸದ ಹಿನ್ನೆಲೆಯಲ್ಲಿ ಒಂದು 10,000 ಅಂತ ಇವನು ಹೇಳ್ತಾರೆ ಯಾರು ಆರೋಪಿ. ಆದರೆ ಫಿರ್ಯಾದಾರನ್ನು ಮಹಂತೇಶ್ ಹೇಳುವಂಥದ್ದು 10,000 ಇಸ್ಕೊಂಡಿದ್ದೆ ಅಷ್ಟೇ ಅಂತ, ಆರೋಪಿ ಹೇಳುವಂಥದ್ದು 25,000 ಇಸ್ಕೊಂಡಿದ್ದಾರೆ. ಆ ಹಣ ಇಸ್ಕೊಂಡು ಸುಮಾರು 1-1.5 ವರ್ಷ ಆದರೂ ಕೊಟ್ಟಿಲ್ಲ ಅನ್ನೋ ಸಾಕಷ್ಟು ಬಾರಿ ಸಂಘರ್ಷ ಮಾಡ್ಕೊಂಡಿದ್ದಾರೆ, ಬೈದಾಡ್ಕೊಂಡಿದ್ದಾರೆ, ಎಳೆದಾಡ್ಕೊಂಡಿದ್ದಾರೆ. ಮತ್ತು ನೀನು ಕೊಡಲಿಲ್ಲ ಅಂತಂದರೆ ನಿನಗೆ ಕೊಲೆ ಮಾಡ್ತೀನಿ, ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಯಾರು ಬಿಡಲ್ಲ ಅಂತೆಲ್ಲ ಥ್ರೆಟನ್ ಮಾಡಿದ್ದು ಕೂಡ ಇರುತ್ತೆ. ಈ ಯಾವ ವಿಷಯನೂ ಅವ್ರು ಪೊಲೀಸ್ ಠಾಣೆಗೆ ತಗೊಂಡು ಮಾಡಿಲ್ಲ. ಅವ್ರವ್ರ ಹಂತದಲ್ಲೇ ಸಾರ್ಟ್ ಮಾಡ್ಕೊಂಡು ಅಂತ ಇದ್ರು ಅನಿಸುತ್ತೆ. ಈ ಮಧ್ಯ ಇವನು ಏನಿದ್ದಾನೆ ಖ್ವಾಜಾ ಶಿರಹಟ್ಟಿ, ಇವನು ನಿನ್ನೆ ಮಧ್ಯಾಹ್ನ ಮನೆ ಹತ್ರ ಬಂದು ಒಂದು ರೌಂಡ್ ಗಲಾಟೆ ಮಾಡಿ ಆಮೇಲೆ ವಾಪಸ್ ಹೋಗಿ ಅವ್ರ ಜೊತೆ ಇನ್ನೊಬ್ಬನ ಜೊತೆ ಕರ್ಕೊಂಡ್ಬಂದು ಆಮೇಲೆ ಒಂದಿಬ್ಬರನ್ನ ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಕಸ್ಮಾತ್ತು ಇಮಿಡಿಯೇಟಾಗಿ ಕೆಲಸ ಸಕ್ಸಸ್ ಆದರೆ ಸಹಾಯ ಬೇಕಾಗುತ್ತೆ ಸ್ಟ್ಯಾಂಡ್ ಬೈ ಇಟ್ಟು ಇಬ್ಬರು ಇವನು ಮಹಂತೇಶ್ ಮಹಂತೇಶ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಮನೆಗೆ ಹೋಗೋ ಟೈಮಲ್ಲೇ ಒಂದೆರಡು ಚಾಕುಗಳನ್ನ ಖರೀದಿ ಮನೆಗೆ ಹೋದ್ಮೇಲೆ ಬೋಲ್ಟ್ ಹಾಕಿಬಿಟ್ಟು ಒಳಗಡೆ ಇದ್ದ ಮಹಂತೇಶದಲ್ಲಿ ಒಂದು ನುಗ್ಗಿ ಮಹಂತೇಶದಲ್ಲಿ ಅವನ ತಮ್ಮ ರಾಘವೇಂದ್ರ ಅಂತ ಇರ್ತಾನೆ. ಅವನು ನನಗೆ ಯಾಕೆ ಮಾಡಿದ್ವಿ ಮಣ್ಣ ಇಲ್ಲ ಅಂತ ನಿಮ್ಮ ಮಣ್ಣಿಗೂ ಹೊಡೆಯೋದಾಗಿದ್ವಿ. ಮನೇಲಿ ಯಾರು ಸಿಕ್ಕಿದ್ರು ನೀನು ಸಿಕ್ಕಿಯ ನಿನಗೆ ಹೊಡಿಬೇಕು, ನಿನಗೆ ಚಾಕು ಹಾಕಿ ಕಂಡು ಬಂತು. ಘಟನೆ ಇಮಿಡಿಯೇಟಾಗಿ ನಾವು ಇಮಿಡಿಯೇಟ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಚಾಕು ಬೆನ್ನಲ್ಲೇ ಸಿಗಾಕೊಂಡು ಮತ್ತು ನಾವು ಒಂದೇ ಸಿಂಗಲ್ ಸ್ಟ್ಯಾಬಿಂಗ್ ಇದೆ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 6 ಸರಿ ಸ್ಟ್ಯಾಬ್ ಮಾಡೋದು ಕಂಡು ಬಂದಿದೆ. ಜೊತೆಗೆ ಸ್ಟ್ಯಾಬಿಂಗಲ್ಲಿ ಸ್ವಲ್ಪ ವೈಟಲ್ ಆರ್ಗನ್ಸ್ ಹತ್ತತ್ರ ಹೋಗಿದೆ. ಹೀಗಾಗಿ ರಾತ್ರಿ ಸರ್ಜರಿ ಆದಂಥ ಸಂದರ್ಭದಲ್ಲಿ ಖುದ್ದು ಕಿಮ್ಸ್ ಡೈರೆಕ್ಟ್ ಏನು ಹೊಸಮನೆ ಬಂದಿದ್ದಾರೆ. ಖುದ್ದು ಹಾಜರಿದ್ದು ತಮ್ಮ ಎಲ್ಲ ತಂಡನ ನಿಯೋಜನೆ ಮಾಡಿ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕ್ರಿಟಿಕಲ್ ಆಗಿತ್ತು. ಸೊ ಈಗ ಬೆಳಗ್ಗೆ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಐಸಿಯಲ್ಲಿದ್ದಾರೆ. ಈ ಮಧ್ಯ ಆರೋಪಿ ಕೃತ್ಯ ಎಸಗಿದ ನಂತರ ಹಳಿಯಾಳಕ್ಕೆ
ಇಬ್ಬರು ಆರೋಪಿಗಳು ಒಬ್ಬ ತಪ್ಪಿಸ್ಕೊಂಡು ನಿಮ್ಮ ಕಡೆ ನೀವು ಹೋಗೋದು ಹೇಳ್ಬೇಕು. ಪ್ರಮುಖ ಆರೋಪಿಗಳು ಹಳಿಯಾಳ ಕಡೆ ಹೋಗಿ ಹಳಿಯಾಳಕ್ಕೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಸಂಪರ್ಕ ಮಾಡಿ ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬೇಡ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿದರು ಅಂತಂದು ವಿದ್ಯಾಗಿರಿ ಪೊಲೀಸ್ ಠಾಣಾ ಸ್ಟೇಷನ್ ಪ್ರಿಮೈಸಸ್ಸಲ್ಲಿ ಮೂವ್ಮೆಂಟ್ ಮಾಡ್ತಾಯಿದ್ದಾರೆ. ಆಫೀಸರ್ ಸ್ಟಾಫ್ ತೊಗೊಂಡು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ನಾನೊಬ್ಬನೇ ಇನ್ವಾಲ್ವ್ ಆಗಿದ್ದೀನಿ, ಯಾರು ಇಲ್ಲ ಮಾಡಿದ್ದೀನಿ. ಆ ನಂತರದಲ್ಲಿ ನಮಗೆ ಬೇರೆ ಅಲ್ಲಿ ಐ ವಿಟ್ನೆಸಸ್ಸು ಮತ್ತು ನಮಗಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಎವಿಡೆನ್ಸು ಮತ್ತು ಆ ವಿಕ್ಟಿಮ್ ಯಾರಿದ್ದಾರೆ ವಿಕ್ಟಿಮ್ ಹೇಳಿಕೆ